ಸರ್ ತಮ್ಮ ಹೆಸರು? ಪ್ರಭುಸ್ವಾಮಿ ಅಂತ. ಹಾಂ, ಎಂ ಪ್ರಭುಸ್ವಾಮಿ. ಎಂ ಪ್ರಭುಸ್ವಾಮಿ. ಎಲ್ಲಿಂದ ಬಂದಿರೋದು ನೀವು? ಮೈಸೂರು ತಾಲೂಕು. ಮೈಸೂರು ತಾಲೂಕಿಂದ. ರೇಷ್ಮೆ ಕೃಷಿ ಮಾಡ್ತಾ ಇದ್ದೀರಾ? ಮಾಡ್ತಾ ಇದೀವಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಈಗ 1 ಇಯರ್ ಆಯ್ತು ಸ್ಟಾರ್ಟ್ ಮಾಡಿ. 1 ವರ್ಷದಿಂದ ಮಾಡ್ತಾ ಇದ್ದೀರಾ? 2 ಬೆಳೆ ಬೆಳೆದಿದ್ದೀವಿ. ಹಾಂ, ಆಮೇಲೆ ಚೆನ್ನಾಗಿ ಆದಾಯ ಆಗುತ್ತೆ. ಹಾಂ, ಅದೇ ಥರ ಸರ್ಕಾರದಿಂದ ಇಲಾಖೆಯಿಂದ ಹಾಂ, ಸಾಕಷ್ಟು ಹೊಸ ರೇಷ್ಮೆ ಬೆಳೆಗಾರರಿಗೆ ಅನುಕೂಲಗಳನ್ನು ಆದಷ್ಟು ಮಾಡಿಕೊಡ್ಬೇಕು. ಅವ್ರನ್ನ ಏನೇನು ಮಾಡ್ಕೊಡ್ಬೇಕು ನಿಮಗೆ? ಮಾಡಿಕೊಡ್ಬೇಕು ಅಂತಂದ್ರೆ ಅವ್ರಿಗೆ ಮರಿ ಸ್ಟಾರ್ಟ್ ಮಾಡಿದ ತಕ್ಷಣ ಕಡ್ಡಿ ಹಾಕೋದಕ್ಕೆ ಕರೆಕ್ಟಾಗಿ 8 ಗುಂಟೆ ಸೊಪ್ಪು ಬೆಳೆಯೋದಕ್ಕೆ ಅವ್ರಿಗೆ ಸಬ್ಸಿಡಿ ಬರ್ಸೋಕ್ಕೆ ಮಾಡಬೇಕು. ಮನೆ ಕಟ್ಟಕ್ಕೆ ಸಬ್ಸಿಡಿ ಏನು ಮಾಡ್ತಾರೆ ಇವರು, ಎಲ್ಲ ಆದಮೇಲೆ ಸಬ್ಸಿಡಿನ ಕೊಡ್ತಾರೆ. ಅದಾಯ್ತಲಿ ಅದ್ರ ಪರಿಕರಗಳು, ಮರಿ ಮೇಯ್ಸಕ್ಕೆ ಪರಿಕರಗಳನ್ನು ತಗೋಬೇಕು. ಅದಕ್ಕೆ ಸಾಕಷ್ಟು ಖರ್ಚು ಬೀಳುತ್ತೆ. ಅವೆಲ್ಲ ಆಮೇಲೆ ಅದ್ರ ಆಗ ಅನುಭವಗಳನ್ನ ಇವರು ಚೆನ್ನಾಗಿ ಸ್ಪಂದಿಸಿ ಜ್ವರ ಕೂಡಿಸೋದು, ಮರಿ ತರೋದು, ಇವಕ್ಕೆಲ್ಲಕ್ಕೂ ಆದಷ್ಟು ಅನುಭವ ಕೊಡಬೇಕು. ಕೊಟ್ಟಾಗ ಮಾತ್ರ ಅದು ಅಭಿವೃದ್ಧಿ ಆಗಕ್ಕೆ ಸಾಧ್ಯ. ಸುಮ್ಮನೆ ಏನೋ ಇವ್ರು ಮಾಡ್ತಾರ ಬಿಡ್ತಾರ ಅಂತ ಅಂದಾಗ ಅದು ತುಂಬ ಹಿಂಸೆ ಆಗುತ್ತೆ. ಈ ಮಾರ್ಕೆಟ್ ವ್ಯವಸ್ಥೆ ಮಾರಾಟ ಮಾಡೋದಕ್ಕೆ ಯಾವ ಥರ ಇದೆ ಅನುಕೂಲ? ಅದು ಮಾರ್ಕೆಟ್ ಏನೋ ವ್ಯವಸ್ಥೆ ಚೆನ್ನಾಗಿದೆ. ಮಾರ್ಕೆಟ್ದೇನು ಪ್ರಾಬ್ಲಮ್ ಏನಿಲ್ಲ. ಆನ್ಲೈನ್ ಎಲ್ಲ ಪೇಮೆಂಟ್ ಆಗುತ್ತೆ, ಆನ್ಲೈನ್ ಹರಾಜಾಗುತ್ತೆ. ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಈಗ ತಳ ಮಟ್ಟದಲ್ಲಿ ಚೆನ್ನಾಗಿ ಇದು ಮಾಡ್ದ ತಾನೇ ಮೇಲ್ ಮಟ್ಟದಲ್ಲಿ ಗೂಡು ಮಾರೋದು. ಆಮೇಲೆ ತಳ ಮಟ್ಟದಲ್ಲಿ ಆದಷ್ಟು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ರೇಷ್ಮೆ ಇಲಾಖೆ ಸಿಬ್ಬಂದಿ ಆಗಲಿ ಇನ್ನೊಬ್ರು ಆಗಲಿ ಟೈಮ್ ಸರಿ ಬಂದು ಅವ್ರನ್ನ ಅದ್ರ ಬಗ್ಗೆ ಮಾಹಿತಿನ ಕೊಡಬೇಕು. ಕೊಡದೆ ಹೋದಾಗ ಹೊಸದಾಗಿ ರೇಷ್ಮೆ ಬೆಳೆ ಮಾಡಿದವನು ಮುಂದಕ್ಕೆ ಮೂವ್ ಮಾಡೋಕ್ಕಾಗಲ್ಲ. 1 ಸರಿ 2 ಸರಿ ಮರಿ ಹೋಯ್ತು ಅಂದ್ರೆ ಅವ್ನು ತುಂಬ ಈಗ 10 ಲಕ್ಷ ರೂಪಾಯಿ ಬಂಡವಾಳ ಹಾಕಿರ್ತಾನೆ ಒಂದು ಮನೆ ಕಟ್ಬೇಕು ಅಂದ್ರೆ ಅವನು. ಇವ್ರು ಯಾರು ಅನುದಾನ ಕೊಟ್ಟಿರಲ್ಲ. ಅದು 1-2 ಬೆಳೆ ಸ್ಟಾರ್ಟಿಂಗ್ ಹೋಗ್ಬಿಟ್ಟಾಗ ಅವ್ನು ನೆಕ್ಸ್ಟ್ ಎಲ್ಲಿ ಇದು ಮಾಡ್ತಾನೆ. ಇವ್ರು 1-2 ಬೆಳೆ ಬೆಳೆದು ಮಾರದ ಮೇಲೆ ಇವ್ರದ್ದು ದುಡ್ಡು ಬರೋದು. 8 ಚದರ ಮನೆ ಕಟ್ಟಿದ್ರೆ 2,47,000 ಕೊಡ್ತಾರೆ. ಇನ್ನು ಮಿಕ್ಕದ ಬಂಡವಾಳ ಇವನೇ ಹಾಕಿರ್ತಾನೆ. ಪಾರ್ಟಿ ಸಾಲ ಮಾಡಿ ಹಾಕಿರ್ತಾನೆ. ಬೆಳೆನ ಕೈ ಆಗ್ತಿದಾಗ ಅವ್ನು ಏನು ಮಾಡ್ತಾನೆ. ಅದಕ್ಕೆ ಮನೆ ಕಟ್ಟಿ ಎಲ್ಲ ರೆಡಿ ಮಾಡಿರೋ ವ್ಯಕ್ತಿಗೆ ರೇಷ್ಮೆ ಇಲಾಖೆ ಅಂತ ಆದಷ್ಟು ತರಬೇತಿನ ಆದಷ್ಟು ರೈತರಿಗೆ ಕೊಡಬೇಕು. ತರಬೇತಿ ಕೊಡದಿರ ಅವನು ಹುಳ ಮೇಯ್ಸಕ್ ಆಗೋದೇ ಇಲ್ಲ. ಯಾಕಂದ್ರೆ ಪಕ್ಕದವ್ನು ಸಹಕಾರ ತಗೋಬೇಕು. ಅವರು ಅವನು ಕರೆಕ್ಟಾಗಿ ಹೇಳ್ಕೊಟ್ರೆ ಆಗುತ್ತೆ, ಇಲ್ಲ ಅಂತಂದ್ರೆ ಆಗಲ್ಲ. ಮೇನ್ ಆಗಿ ಹೊಸದಾಗಿ ರೇಷ್ಮೆ ಬೆಳೆಯತಕ್ಕಂಥ ರೈತರಿಗೆ ತರಬೇತಿ ಅತ್ಯಗತ್ಯ. ಬೇಡಿಕೆ ಯಾವ ಥರ ಇದೆ ನಿಮ್ಮ ಕಡೆ? ಯಾವ ರೇಷ್ಮೆ ಕೇಂದ್ರಕ್ಕೆ ನೀವು ಹಾಕೋದು ಗೂಡ್ನ? ಮೈಸೂರು RMCಗೆ ಹಾಕ್ತೀರಾ? ಬೇಡಿಕೆ ಎಲ್ಲ ಚೆನ್ನಾಗಿದೆಯಾ? ಬೇಡಿಕೆ ಎಲ್ಲ ಚೆನ್ನಾಗಿ. ಎಷ್ಟಿದೆ ಕೆಜಿಗೆ ಈಗ? ಕೆಜಿಗೆ ಈಗ 850-860 ಇದೆ. 900 ಕಂಟಿದೆ ಈಗ. ಇನ್ನು ಹೋಯ್ತು ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಒಳ್ಳೆ ರೇಟ್ ಇದೆ, ಸಾಕು ಅಷ್ಟಿದೆ. ಓಕೆ. ಆದ್ರೆ ರೈತರಿಗೆ ಆದಷ್ಟು ತರಬೇತಿ ಕೊಡೋದು ಮುಖ್ಯವಾಗಿ ಅಗತ್ಯ. ಈ ವಿದೇಶಿ ರೇಷ್ಮೆ ಗೂಡ್ನ ಆಮದು ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ? ಮೊದ್ಲಾಗಿ ಸಮಸ್ಯೆ ಆಗ್ತಾನೆ, ಮುಚ್ಚಿಬಿಟ್ಟು ಎಲ್ಲ ರೈತರೆಲ್ಲ ಕಿತ್ತಿಟ್ಟು ಮನೆಗೆ ಹೋದ್ರು. ಈಗಲೂ ಅದೇ ತರ ಮಾಡ್ಕೊಳಕ್ ಹೋದ್ರ ತಿರ್ಗಿ ಕಿತ್ತಿಟ್ಬಿಟ್ಟು ಹೋಯ್ತಾರ. ಅವ್ರ ಮನೆಗೆ ಅವರು ಇವ್ರಿಗೆ ಲಾಸ್, ರೈತರಿಗೆ ಲಾಸ್ ಆಯ್ತು. ನೆಕ್ಸ್ಟ್ ವಿದೇಶದಿಂದ ತಿರ್ಗಿ ತಗೊಳಕ್ ಶುರು ಆಯ್ತು ಅಂದ್ರೆ ಅವ್ರು ಪೈಪೋಟಿ ಮಾಡಕ್ಕಿಲ್ಲ, ಆಗಲ್ಲ. ಇಲ್ಲೇ ನೆಕ್ಸ್ಟ್ ತಿರ್ಗಾ ಕಿತ್ತಿಡ್ತಾರ. ಬೆಳೆ ಸಿಕ್ಕಿದ್ರೆ ಮಾಡ್ತಾರ, ಬೆಳೆ ಸಿಕ್ಕಿಲ್ಲ ಅಂದ್ರೆ ಎಲ್ಲಿ ಮಾಡೋಕ್ಕಾಗುತ್ತೆ ಅವರು. ನೆಕ್ಸ್ಟ್ ಮಾಡಕ್ಕೆ ಮೇಯ್ಸಕ್ಕೆ ಆಗಲ್ಲ. ಮೊದಲೆಲ್ಲ 20 ರೂಪಾಯಿ ಕೆಜಿಗಾಗಿ ಕಿತ್ತಿಟ್ಟದ್ದು ರೈತರು ಅಧೋಗತಿಯಾಗಿ. ಇವಾಗ ಎಷ್ಟಿದೆ? ಇವಾಗ 800 ಜಿಲ್ಲೆ ಇದೆ. 800-850 ಇದೆ. ಓಕೆ, ನಿಮ್ಗೆ ಖುಷಿ ಇದೆ ಇವಾಗ? ಖುಷಿ. ರೇಷ್ಮೆ ಕೃಷಿ ಮಾಡ್ತಾರೆ. ಮಾಡೋಕ್ಕೂ ಅಷ್ಟೇ ಕಷ್ಟ ಇದೆ. ಮಳೆ ಬರುತ್ತೆ, ಈ ಅತಿವೃಷ್ಟಿ ಅನಾವೃಷ್ಟಿ, ನೀರು ಸರಿಯಾಗಿರಲ್ಲ. ಈ ಬೇಸಿಗೆ ಟೈಮ್ಲಿ ಭಾರಿ ಇಷ್ಟ. ಚಳಿಗಾಲದಲ್ಲಂತೂ ಗೂಡು ಬೆಳಿಬೇಕಾದ್ರೆ ಸಾಹಸ ಮಾಡಬೇಕು. ಅದು ಎಷ್ಟು ಕಷ್ಟ ಇದೆ ಗೊತ್ತಾ. ಗೂಡು ಅವ್ರು 850 ಕೊಟ್ಟರು ಲಾಸೆ. ರೈತರಿಗೆ ಏನೇ ಇದಾಗುತ್ತೆ. ಅದು ನಿಮ್ಗೆ ಎಷ್ಟು ಬೇಕು ಅಂತ ನಿಮ್ಮ ಬೇಡಿಕೆ? ನಮಗೆ ಬೇಕು, ಎಷ್ಟು ಕೊಟ್ಟರು ಇಟ್ಕಲ್ಲ. ಅಂದಾಜು 1,000 ಮೇಲಾರು ರೇಟ್ ಯಾವಾಗಲೂ ಇರಬೇಕು. ಸುಸ್ಥಿರವಾಗಿ ಒಂದು ಅಷ್ಟ ಅಂದಾಜು ಇದ್ರಲ್ಲಿ. ಚಳಿಗಾಲದಲ್ಲಿ ಗೂಡು ಬೆಳಿಬೇಕಾದ್ರೆ ರೈತರು 24 ಗಂಟೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಗುಳಿನ ಮನೇಲಿ ಇರ್ಬೇಕು. ಕೋಲ್ಡ್ ಆಯ್ತಾ ಇಲ್ಲಿ ಬೆಚ್ಚ ಮಾಡ್ಬೇಕು. ಬೇಸಿಗೆ ಬಂತು ಅಂದ್ರೆ 33 ಟೆಂಪ್ರೇಚರ್ ಇರುತ್ತಾ. ಅದು 27-28 ನಿಲ್ಸ್ಕ ಇದು ಮಾಡ್ಬೇಕು. ನಮ್ದೇನು ಮಡಿ ಮಾಡಿದ್ರೆ ಅಲ್ಲೇ ಇರ್ಬೇಕು. ತೋಟದಂತೂ ಕೀಟ ಬಾಧೆ ಹೊಸಿಲ್ಲ, ಸಿಕ್ಕಾಪಟ್ಟೆ ಕೀಟ ಬಾಧೆಗಳಿದೆ. ಈಚರೆ ಸೊಪ್ಪು ಇರುತ್ತೆ, ಈಚರೆ ಎಲ್ಲ ಒಣಗ್ತಾ ಇರ್ತಲ್ಲ ನೋಡಿ, ಆ ಥರ ಎಲ್ಲ ಬಂದ್ಬಿಟ್ಟಿರುತ್ತೆ. ಅದನ್ನೆಲ್ಲನೂ ಇದು ಮಾಡ್ಬೇಕು. ತುಂಬ ಕಷ್ಟ ಇದೆ.